ಶ್ರೀ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೆ ಜೀವನ ಸತ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿ ಗುರು ಮತ್ತು ಶುಕ್ರರು ಯಾವಾಗ ಹಸ್ತರಾಗುತ್ತಾರೆ, ಯಾವಾಗ ಉದಯವಾಗುತ್ತಾರೆ, ಈ ಸಂದರ್ಭದಲ್ಲಿ ಯಾವ ಯಾವ ಶುಭ ಕಾರ್ಯಗಳನ್ನು ಮಾಡಬೇಕು ಅಥವಾ ಯಾವ ಕಾರ್ಯಗಳನ್ನು ಮಾಡಬಾರದು ಎಂಬುದರ ವಿವರಣೆಯನ್ನು ಸವಿಸ್ತಾರವಾಗಿ ತಿಳಿಯೋಣ. 2026ರಲ್ಲಿ ಶ್ರೀ ಶಕೆ 1948ನೇ ಪರಾಭವ ನಾಮ ಸಂವತ್ಸರ ಆಷಾಢ ಮಾಸ ಶನಿವಾರ ತಾರೀಖು 18/7/2026ನೇ ಇಸ್ವಿ. ಈ ದಿವಸ ಗುರು ಪಶ್ಚಿಮ ದಿಕ್ಕಿನಲ್ಲಿ ಹಸ್ತನಾಗುತ್ತಾನೆ. ನಂತರ ಆಷಾಢ ಬಹುಳ 14 ಮಂಗಳವಾರ ತಾರೀಖು 11/8/2026ನೇ ದಿನಾಂಕದಂದು ಪೂರ್ವ ದಿಕ್ಕಿನಲ್ಲಿ ಗುರು ಉದಯನಾಗುತ್ತಾನೆ. ಎರಡನೆಯದಾಗಿ ಶ್ರೀ ಶಕೆ 1948ನೇ ಪರಾಭವ ನಾಮ ಸಂವತ್ಸರದ ಆಶ್ವೀಜ ಶುಕ್ರವಾರ ತಾರೀಖು 16/10/2026ನೇ ದಿವಸ ಪಶ್ಚಿಮ ದಿಕ್ಕಿನಲ್ಲಿ ಶುಕ್ರನು ಹಸ್ತನಾಗುತ್ತಾನೆ. ನಂತರ ಆಶ್ವೀಜ ಬಹುಳ 5 ಶುಕ್ರವಾರ ತಾರೀಖು 30/10/2026ನೇ ಇಸ್ವಿಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಶುಕ್ರನು ಉದಯವಾಗುತ್ತಾನೆ. ಈ ಒಂದು ಗುರು ಮತ್ತು ಶುಕ್ರರ ಅಸ್ತೋದಯ ಕಾಲದಲ್ಲಿ ಅಥವಾ ಗತ ಇರುವ ಸಂದರ್ಭದಲ್ಲಿ ನೂತನ ಗೃಹ ಪ್ರವೇಶದ ಕಾರ್ಯಕ್ರಮಗಳು ಅಥವಾ ನೂತನ ಗೃಹ ನಿರ್ಮಾಣದ ಕಾರ್ಯಕ್ರಮಗಳು, ಶುಭ ವಿವಾಹಗಳು, ವಾಹನ ಖರೀದಿ, ನೂತನ ವ್ಯಾಪಾರ ಪ್ರಾರಂಭ ಮಾಡುವುದು ಹಾಗೂ ಕನ್ಯೆಯನ್ನು ಉಡಿ ತುಂಬುವುದು, ಬೀಗತನ ಮಂಗಳ ಕಾರ್ಯಕ್ರಮ, ಇನ್ನಿತರ ಯಾವುದೇ ಶುಭ ಕಾರ್ಯಗಳನ್ನು ಮಾಡಕೂಡದು. ಯಾಕೆಂದರೆ ಗುರು ಮತ್ತು ಶುಕ್ರರು ಹಸ್ತ ಇದ್ದಾಗ ಯಾವ ಕಾರ್ಯವನ್ನು ಮಾಡಿದರೂ ಅದಕ್ಕೆ ಫಲ ಇರುವುದಿಲ್ಲ ಎಂಬ ಮಾಹಿತಿ ಶಾಸ್ತ್ರ ನೀಡುತ್ತದೆ. ಆದ ಕಾರಣ ಈ ಮತ್ತು ಗುರು ಮತ್ತು ಶುಕ್ರರ ಹಸ್ತೋದಯ ಸಂದರ್ಭದಲ್ಲಿ ತಾವು ಈ ಒಂದು ಮಂಗಳ ಕಾರ್ಯಗಳನ್ನು ಅಥವಾ ಯಾವುದೇ ಶುಭ ಸಮಾರಂಭಗಳನ್ನು ಮಾಡಕೂಡದು ಎಂದು ಶಾಸ್ತ್ರ ಹೇಳುತ್ತದೆ. ಇದು ಇವತ್ತಿನ ವಿಷಯ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಇನ್ನೊಂದು ವಿಚಾರ ಏನೆಂದರೆ, ನಿಮಗೆ ಪಂಚಾಂಗದ ಬಗ್ಗೆ ಅಥವಾ ಇನ್ನಿತರ ಯಾವುದೇ ವಿಷಯದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ಅದರ ಬಗ್ಗೆ ನೀವು ಕಾಮೆಂಟ್ ಮಾಡಿದರೆ ಆ ವಿಡಿಯೋವನ್ನು ನಾವು ಮಾಡಿ ನಿಮಗೆ ತಲುಪಿಸುತ್ತೇವೆ. ಅದಕ್ಕೆ ನೀವು ಮಾಡಬೇಕಾಗಿರುವುದು ನಮ್ಮ ಜೀವನ ಸತ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ.